ಅಂದ್ರೆ ಸಿಟ್ಟಿಂಗ್ ಎಂಪಿಗಳು ಯಾರಿದ್ರು ಅವ್ರಿಗೆ ಟಿಕೆಟ್ ಸಿಗ್ಲಿಲ್ಲ, ಯಾರು ಟಿಕೆಟ್ ಸಿಕ್ತೋ ಅವ್ರಿಗೆ ಆ ಕ್ಷೇತ್ರ ಸಿಗ್ಲಿಲ್ಲ. ಈ ಥರದ ಎಕ್ಸ್ಪೆರಿಮೆಂಟ್ಗಳು ಒಳ್ಳೆ ರಿಸಲ್ಟ್ ಕೊಡುತ್ತಾ ಸರ್ ಬಿಜೆಪಿಗೆ? ಇಲ್ಲ, ನನಗೆ ಗೊತ್ತಿರಾಗ ಒಂದು 3-4 ಸ್ಥಾನಗಳು ಬಿಟ್ಟರೆ ಇನ್ನೆಲ್ಲ ಕೂಡ ಏನು ಸಮಸ್ಯೆ ಏನಾಗೋದಿಲ್ಲ ಅದರಲ್ಲಿ. ನಿಮ್ಗೆ ಅನ್ಸಲ್ವ ಸರ್, ಕರ್ನಾಟಕಕ್ಕೆ ಎಷ್ಟೋ ಸರಿ ಈ 25-26 ಜನ ಬಿಜೆಪಿಗರು ಇದ್ರೂ ಕೂಡ ಲೋಕಸಭೆಯಲ್ಲಿ ಒಂದಷ್ಟು ಬರಬೇಕಾಗಿತ್ತು, ಈ ಹೋರಾಟಗಳು ಇವ್ರು ಮಾಡಲಿಲ್ಲ, ಇವ್ರು ಕೇಳೋದಕ್ಕೆ ದಮ್ಮಿಲ್ಲ ಅಂತ ಅಪೋಸಿಷನ್ ಪಾರ್ಟಿ ಮಾತಾಡಿದಾಗಲೂ ಏನು ಅನ್ಸುತ್ತೆ ಸರ್ ನಿಮಗೆ? ಅಲ್ಲ, ಈಗ ನಾವು ಕೂಡ ಅಂಕಿಅಂಶಗಳು ನೋಡಿದಾಗ ಹಾಂ ಸರ್, 4.5 ಲಕ್ಷ ಕೋಟಿಯಷ್ಟು ಈ 10 ವರ್ಷದಲ್ಲಿ ನಮ್ಗೆ ಅನುದಾನ ಬಂದಿರತಕ್ಕಂಥದ್ದು. ಸರ್, ಯಾವ್ದಾನ ಕೆಲಸ ಕೇಂದ್ರ ಸರ್ಕಾರ ನಿಂತಿದೆಯಾ? ಅದು ಮೆಟ್ರೋ ಇರ್ಬೋದು, ಸಬರ್ಬನ್ ಇರ್ಬೋದು, ಹೈವೇಗಳಿರ್ಬೋದು, ದೊಡ್ಡ ದೊಡ್ಡ ಪ್ರಾಜೆಕ್ಟ್ಸು ಯಾವ್ದಕ್ಕನ ಕೊರತೆ ಮಾಡೋರೆ ಕೇಂದ್ರ ಸರ್ಕಾರದಲ್ಲಿ? ನಮಗೆ ಬಂದಿರೋ ತೆರಿಗೆ ಪಾಲ್ ಬಂದಿಲ್ಲ ಅಂತ ಐ ಥಿಂಕ್ ಭಾರತದ ಇತಿಹಾಸದಲ್ಲೇ ಒಂದು ಸರ್ಕಾರ ಏನೋ ಕೋರ್ಟಿನ ಕದ ತಟ್ಟಿದೆ ಸರ್. ಇಷ್ಟು ಬೇಕು ನಮಗೆ ಬರಬೇಕು. ದೇಶಕ್ಕೆ ಸ್ವತಂತ್ರ ಬಂದು 76 ವರ್ಷದಲ್ಲಿ ಮೊದಲನೇದಾಗಿ ಸಿದ್ದರಾಮಯ್ಯ ಅವರು ಕೋರ್ಟ್ಗೆ ಹೋಗಿದ್ದಾರೆ. ಹೌದು, ಚುನಾವಣೆ ಸಂದರ್ಭದಲ್ಲಿ. ಇದು ಗಿಮಿಕ್ ಅಲ್ಲದೆ ಬೇರೆ ಇನ್ನೇನು? ಮತ್ತೆ ಮೋದಿಜಿಯವರಿಗೆ ಕರ್ನಾಟಕದ ಮೇಲೆ ದ್ವೇಷ ಇದೆಯಾ? 25 ಜನ ಲೋಕಸಭಾ ಸ್ಥಾನದ ಕೊಟ್ಟಂಥವ್ರು ನಿಯಮಾನುಸಾರ ಏನು ಕೊಡಬೇಕೋ ಕೊಡೋದ್ರಲ್ಲಿ ಅವ್ರು ಯಾವತ್ತೂ ಎಲ್ಲೂ ತಕರಾರು ಮಾಡಿಲ್ಲ. ನಾವು ವಿತ್ತ ಸಚಿವರು ಅನೌನ್ಸ್ ಮಾಡ್ತಾರೆ ಬಜೆಟ್ ಅಲ್ಲಿ, ಆದ್ರೆ ಕರ್ನಾಟಕಕ್ಕೆ ಬರಬೇಕಾದ್ರೆ ಪಾಲ್ ಕೊಟ್ಬಿಟ್ರೆ ಸಾಕಪ್ಪ, ಅದೇ ಕೊಡಲ್ಲ ಅಂತ. ಅಲ್ಲ, ಈಗ ನೀವು 15 ಫೈನಾನ್ಸ್ ಹೇಳೋದು, 14-15 ಫೈನಾನ್ಸ್ ಎಕ್ಸಾಕ್ಟ್ಲಿ. ನೀವು ಆ ಟೈಮಲ್ಲಿ ಆ ಕಮಿಟಿಯವ್ರು ಬಂದಾಗ ನೀವೇನು ಪ್ರೆಸೆಂಟೇಷನ್ ಮಾಡಿರ್ತೀರಿ ಅದಕ್ಕೆ ತಕ್ಕನಂಗೆ ಕೊಟ್ಟಿರ್ತಕ್ಕಂಥದ್ದು. ಇವ್ರು ಹೇಳೋದೇನು ಅಂದರೆ ಅವ್ರು ರೆಕಮೆಂಡ್ ಮಾಡಿರೋದು ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಆಧಾರ ಕೊಡ್ರಿ, ಆಧಾರ ಕೊಡ್ರಿ. ಇವತ್ತು ಏನಾಗಿದೆ ಸರ್, ಈಗ ಜನ ಹೋದಾಗ ಕಾವ್ರ MLAಗಳು ಕೇಳ್ತಾವ್ರೆ ನಮ್ಗೆ ಗ್ರಾಂಟ್ ಕೊಡ್ರಿ ಅಂತೇಳಿ. ಈ ಕೇಂದ್ರ ಸರ್ಕಾರ ಕೊಟ್ಟಿಲ್ಲ ಅಂತೇಳಿ ಡೈವರ್ಟ್ ಮಾಡೋಂಥ ಕೆಲಸ ಮಾಡ್ತಾ ಇದ್ದಾರೆ ಹೊರತು ಸಿದ್ದರಾಮಯ್ಯವರು ಕೂಡ ಚಾಣಾಕ್ಷನೇ, ಕ್ರಿಮಿನಲ್ ಚಾಣಾಕ್ಷ. ಏನ ಕ್ರಿಮಿನಲ್ ಚಾಣಾಕ್ಷ ಅಂತ. ಓಕೆ, ಅಂದ್ರೆ ಏನ್ ಸರ್ ಹಂಗದು? ಅಂದ್ರೆ ಕೊಟ್ರೆ ಈಗ ಚಾಣಾಕ್ಷ ಅಂತಂದ್ರೆ ಕೆಲವು ಈಗ ಚುನಾವಣೆ ಗೆಲ್ಬೇಕಾದ್ರೆ ಈಗ ಎಕ್ಸಾಂಪಲ್ ಈಗ ನಾವೆಲ್ಲರೂ ಕ್ರಿಮಿನಲ್ ಚಾಣಾಕ್ಷ ಹೇಳ್ತೀನಿ ಎಕ್ಸಾಂಪಲ್. ಈಗ ನಾವೆಲ್ಲರೂ ಕೂಡ ಅಮಿತ್ ಶಾ ಅವ್ರನ್ನ, ಕೇಂದ್ರ ಗೃಹ ಸಚಿವರನ್ನ ಚುನಾವಣಾ ಚಾಣಕ್ಯ ಅಂತ ಕರಿತೀವಿ. ನೀವು ಕರ್ನಾಟಕದ ಮುಖ್ಯಮಂತ್ರಿಗಳಂತ ಕ್ರಿಮಿನಲ್ ಚಾಣಕ್ಯ. ಕ್ರಿಮಿನಲ್ ಚಾಣಾಕ್ಷ ಅಂತ ಏನು ಅಂದ್ರೆ ಅದರ ಹಿಂದೆ ಮರ್ಮ ಇದೆಯಲ್ಲ. ಅಂದ್ರೆ ಕೇಂದ್ರ ಸರ್ಕಾರಕ್ಕೂ ಕೆಟ್ಟ ಹೆಸರು ಬರಬೇಕು, ಇಲ್ಲಿ ಅವರ ಶಾಸಕರನ್ನ ಕೂಡ ಸಮಾಧಾನ ಮಾಡಬೇಕು, ಜನಗಳ ಮನಸ್ಸನ್ನ ಕೂಡ ಡೈವರ್ಟ್ ಮಾಡಬೇಕು. ಇದು ಕ್ರಿಮಿನಲ್ ಇದಲ್ದ್ರೆ ಇನ್ನೇನು ಸರ್? ಕ್ರಿಮಿನಲ್ ಬುದ್ಧಿ ಅಲ್ಲದೆ ಇನ್ನೇನು ಅದರದ್ದು? ಚುನಾವಣೆ ಮುಗಿದ ಮೇಲೆ ಈ ಹೋರಾಟ ಮಾಡ್ತಾರೆ ಅವರು. ಖಂಡಿತ ಲೋಕಸಭಾ ಚುನಾವಣೆಗೋಸ್ಕರ ಇವೆಲ್ಲ ತಂತ್ರಗಳನ್ನು ಮಾಡ್ತಾ ಇರ್ತಕ್ಕಂಥದ್ದು. ಈ ಎಲೆಕ್ಷನ್ ಮುಗಿದ ಮೇಲೆ ಯಾವ ಕೇಂದ್ರ ಸರ್ಕಾರದ ವಿರುದ್ಧನೂ ಹೋರಾಟ ಮಾಡಲ್ಲ, ಯಾವ ಅನುದಾನ ಬರಬೇಕು ಅಂತೇಳಿ ಹೋಗಿ ಧರಣನೂ ಮಾಡಲ್ಲ. ಬರ್ಕೊಳ್ರಿ, ಬೇಕಾದ್ರೆ ಹೇಳ್ತೀನಿ. ಅವ್ರ ಅಧಿಕಾರ ಗಟ್ಟಿಯಾಗಿರುತ್ತೆ ಸರ್ ಅವ್ರಿಗೆ. ಅಲ್ಲ, ಅವರೇ ಹೇಳ್ತಾವ್ರೆ 60,000 ಓಟ್ ಕೊಟ್ಟರೆ ನಾನು ಮುಂದಕ್ಕೆ CM ಆಗ್ತೀನಿ ಅಂತೇಳಿ ಅವರೇ ಯಾಕೋ ಅನುಮಾನ ವ್ಯಕ್ತಪಡಿಸ್ಕೊಂಡು ಹೋಗ್ತಾ ಇದ್ದಾರೆ ಅದ್ರದ್ದು. ಈಗ ಅವ್ರ ಮಗ ಯತೀಂದ್ರ ಕೂಡ ಹೇಳ್ತಾ ಇದ್ರು, ಸಿದ್ದರಾಮಯ್ಯವ್ರು ಗೆಲ್ಲಿಸಿದ್ರೆ ಜಾಸ್ತಿ ಸೀಟ್ ಕೊಟ್ಟರೆ ಮಾತ್ರ ಇಲ್ಲಿ ಇರ್ತಾರೆ, ಇಲ್ಲಾಂದ್ರೆ ಇಲ್ಲ ಅಂತ. ಅಂದರೆ ಅವ್ರಿಗೆಲ್ಲೋ ಒಂದು ಕಡೆ ತಲೆಯಲ್ಲಿ ಬಂದಿದೆ, ಭಾಳ ದಿನ ಈ ಸರ್ಕಾರನೂ ಇರಲ್ಲ, ಬಹುಶಃ ನಾನು ಕೂಡ ಮುಖ್ಯಮಂತ್ರಿ ಆಗಿರೋದಕ್ಕೆ ಬಿಡೋದಿಲ್ಲ, ನಮ್ಮಲ್ಲಿರ್ತಕ್ಕಂಥವ್ರೆ ಅಂತಕ್ಕಂಥದ್ದು ನಡೀತಾ ಐತೆ. ಒಂದು ಕಡೆ DK ಶಿವಕುಮಾರ್ ಅವರು ದಿನ ಎಣಿಸ್ತಾವ್ರೆ 2.5 ವರ್ಷ ಯಾವತ್ತಾಯಿತು ಅಂತೇಳಿ. ಇನ್ನು ದಲಿತ CM ಆಗಬೇಕು ಅಂತಕ್ಕಂಥ ಒಂದು ದೊಡ್ಡ ಕೂಗು ಅವರಲ್ಲೂ ಕೂಡ ನಡೀತಾ ಐತೆ. ಇದು ಅಷ್ಟು ಚೆನ್ನಾಗಿ ಬಿಜೆಪಿ ಅವ್ರು ಎನ್ಕ್ಯಾಶ್ ಮಾಡ್ಕೋತಿದ್ದೀರಾ ಸರ್? ನೀವು ಕೂಡ ಅಷ್ಟೇ ಫೇಲ್ ಆಗ್ತಿದ್ದೀರಿ ಅಂದ್ರೆ ಎಕ್ಸಾಕ್ಟ್ ಆಗಿ ಅದನ್ನ ಈಗ ಆಡಳಿತ ಪಕ್ಷದ ನ್ಯೂನ್ಯತೆಗಳನ್ನ ಎತ್ತಿಡಿಬೇಕು, ಆ ಮೂಲಕ ಜನರ ಹತ್ರ ನಾವು ಹೋಗಬೇಕು, ತಿಳಿಸ್ಬೇಕು ಅನ್ನೋದ್ರಲ್ಲೂ ಕೂಡ ಡೋಂಟ್ ಯು ಫೀಲ್ ಬಿಜೆಪಿ ಕೂಡ ಫೇಲ್ ಆಗ್ತಿದೆ ಅಂತ? ಸರ್, ಈಗ ನಮಗೆ ಈಗ ವಿರೋಧ ಪಕ್ಷದ ನಾಯಕರನ್ನು ಮಾಡಿದ್ವಿ, ಅವರು ಭಾಳ ಪ್ರಬಲವಾಗಿ ಇದನ್ನು ಪ್ರತಿಪಾದನೆಯನ್ನು ಮಾಡಬೇಕಾಗ್ತದೆ. ಕೇವಲ ಮಾಧ್ಯಮಗಳಲ್ಲಿ ಮಾತ್ರ ವಿರೋಧ ಮಾಡೋಂಥದ್ದಲ್ಲ. ಸೊ ಈ ಚುನಾವಣೆ ಮುಗಿದ ಮೇಲೆ ನಾವು ಕೂಡ ನಮ್ಮ ನಾಯಕರ ಹತ್ರ ಎಲ್ಲ ಕೂಡ ಮಾತಾಡಿ ಕಾಂಗ್ರೆಸ್ ಏನೇನು ಅವ್ಯವಹಾರ ಮಾಡಿದ್ರು, ಓಪನ್ ಆಗಿ ಭ್ರಷ್ಟಾಚಾರ ಮಾಡ್ತಾವ್ರೆ, ಓಪನ್ ಸೀಕ್ರೆಟ್ ಅದು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.